टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿಮ್ಮ ಒಂದು ಕುಮಾರಸ್ವಾಮಿ ಹೇಳಿಕೆಯ ನಂತರ ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಹೇಳಿದ ನಂತರ ಈಗ ಕಾಂಗ್ರೆಸ್ನವರು ನಾನೇ ಲಾರಿ ಕಳಿಸಿ ಜೆಪಿ ಭವನ್ವರೆಗೂ ಪಾದಯಾತ್ರೆಯನ್ನ ಮಾಡ್ತೀವಿ, ನಮಗೆ ಟನ್ ಗಟ್ಟಲೆ ಲಾರಿಯನ್ನ ಹಾಕಿ ನಾವು ತಗೊಂಡು ನಾವೇ ಗವರ್ನರ್ ಆಫೀಸ್ಗೆ ಬಿಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಬಿಟ್ಟಿದ್ದಾರೆ. ಮತ್ತೆ ಶನಿವಾರ ಅವರು ಕೂಡ ಒಂದು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಜನತಾದಳ ಪಕ್ಷದ ಈ ಹೋರಾಟ ಕಾಂಗ್ರೆಸ್ನ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಒಳಗಡೆ ತಳಮಳ ಶುರುವಾಗಿದೆ. ಪಾಪ ಎದುರಿದ್ದಾರೆ. ಇವತ್ತು ಈ ರೀತಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಪಾಪ ಬಾಡಿಗೆಗೆ ದುಡ್ಡು ಕೊಟ್ಟು ಆ ಲಾರಿನ ಜೆ ಪಿ ಭವನಕ್ಕೆ ಕಳಿಸೋದು ಬದಲು ಬೆಂಗಳೂರಿನಲ್ಲಿ ರಾಶಿ ಕಸ ಬಿದ್ದಿದೆ, ರಾಶಿ ಕಸ ಬಿದ್ದಿದೆ ಬೀದಿ ಬೀದಿಲಿ. ಜನ ಆ ಕಸದ ವಾಸನೆಗೆ ತಡೆಯೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ದಯಮಾಡಿ ಇವತ್ತೇನು ಆ ಲಾರಿಗೆ ಬಾಡಿಗೆ ಕೊಟ್ಟು ಜೆ ಪಿ ಭವನಕ್ಕೆ ಕಳಿಸೋದು ಬೇಡ, ನಾವೇ ಒಂದು ಕ್ಯಾಂಟರ್ ಮಾಡಿ ಅತಿ ಶೀಘ್ರದಲ್ಲೇ ಸೆಂಡ್ ಆಫ್ ಮಾಡಿಕೊಡ್ತೀವಿ. KPCC ಕಚೇರಿಗೂ ಕಳಿಸ್ತೀವಿ ಡಾಕ್ಯುಮೆಂಟ್ಸ್ನ ಒಂದು ಕ್ಯಾಂಟರಲ್ಲಿ, ಮುಖ್ಯಮಂತ್ರಿಗಳ ಕಚೇರಿಗೂ ಕಳಿಸ್ತೀವಿ, ಉಪಮುಖ್ಯಮಂತ್ರಿಗಳ ಮನೆಗೂ ಕಳಿಸ್ಕೊಡ್ತೀವಿ. ಯಾಕೆ ತೊಂದರೆ ತಗೋತಾರೆ? ಇಲ್ಲಿ ಜೆ ಪಿ ಭವನಕ್ಕೆ ಬರೋದು ಬದಲು ಲಾರಿ ಇವತ್ತೇನು ಪಾಪ ಬಾಡಿಗೆನೂ ವೇಸ್ಟ್ ಆಗೋದು ಬೇಡ, ಲಾರಿದು ಬಾಡಿಗೆ ಮಾತಾಡ್ಬಿಟ್ಟಿರ್ತಾರೆ. ಇಲ್ಲೆಲ್ಲ ಕಸ ಗಿಸ ವಿಲೇವಾರಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಕಸ ಗಿಸ ಹೊಡಿಲಿ, ಎತ್ಕೊಂಡೋಗ್ಬೇಕಾದ್ರೆ ಎಲ್ಲೂ ಜಾಗ ಇಲ್ಲ ಅಂದರೆ KPCC ಆಫೀಸಲ್ಲಿ ಡಂಪ್ ಮಾಡಲಿ. ಇವತ್ತಿನ ಹೋರಾಟ ಹೇಗಿರುತ್ತೆ? ಇವತ್ತಿನ ಹೋರಾಟಕ್ಕೆ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವ ಇದೆ. ಜೊತೆಯಲ್ಲಿ ಪಕ್ಷದ ಎಲ್ಲ ಗೌರವಾನ್ವಿತ ಶಾಸಕರು, ಮಾಜಿ ಶಾಸಕರು, ಮುಖಂಡರು, ಕಾರ್ಯಕರ್ತ ಬಂಧುಗಳು ಇಡೀ ರಾಜ್ಯಾದ್ಯಂತ ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಇವತ್ತು ಹೆಣ್ಮಕ್ಳು ಕೂಡ ಬರ್ತಕ್ಕಂಥ ನಿರೀಕ್ಷೆ ಇದೆ. ಯಾಕೆಂದರೆ ಹೆಣ್ಮಕ್ಳಲ್ಲಿ ಇವತ್ತೇನು ಒಂದು ಗೃಹಲಕ್ಷ್ಮಿ ವಿಚಾರವಾಗಿ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ಖಾತೆಗಳಿಗೆ ಜಮಾ ಮಾಡ್ತೇವೆ, 2,000 ರೂಪಾಯಿ ಕೊಡ್ತೇವೆ ಅಂದಿದ್ರು. ಅದು ಇಲ್ಲಿಯವರೆಗೂ ಕಂಡು ಬಂದಿಲ್ಲ. ಭಾಳ ದಿನಗಳಾಯಿತು, ಭಾಳ ತಿಂಗಳುಗಳಾಯಿತು. ಕಳೆದ ಉಪಚುನಾವಣೆ ಸಂದರ್ಭದಲ್ಲಿ ಜ್ಞಾಪಕ ಬಂದಿತ್ತು, 3 ಚುನಾವಣೆಯಲ್ಲಿ ಹಾಕಿದರು. ಚನ್ನಪಟ್ಟಣ ಆಯಿತು, ಸಂಡೂರು ಆಯಿತು, ಶಿಗ್ಗಾವಿ ಆಯಿತು. ಆದರೆ ಇಲ್ಲಿವರೆಗೂ ರಾಜ್ಯದ ಹೆಣ್ಮಕ್ಳಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿಲ್ಲ. ಈ ರೀತಿ ಸಾಕಷ್ಟು ಆಕ್ರೋಶಗಳಿದೆ ಇವತ್ತು ಜನಸಾಮಾನ್ಯರಲ್ಲಿ. ಜನಸಾಮಾನ್ಯರು ಕೂಡ ಇವತ್ತು ಈ ಒಂದು ನಮ್ಮ ಮೂಮೆಂಟ್ಗೆ ಭಾಗಿಯಾಗ್ತಕ್ಕಂಥದ್ದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ.